Hi guys, welcome back to my YouTube channel. In this video, we are going to know about new trick that we can spy on our competitor ads and can understand our competitors meta campaign structure. Okay, especially this video will be recorded in Kannada. So if you don't know Kannada, so don't worry. Just go through this method and you will be able to easily understand. So ಈ ವಿಡಿಯೋದಲ್ಲಿ ನಾವು ನಮ್ಮ ಕಾಂಪಿಟೇಟರ್ ಆಡ್ಸ್ ನಾವು ಹೇಗೆ ಸ್ಪೈ ಮಾಡ್ಬೋದು, ಹಾಗೇನೆ ಅವರ ಒಂದು ಕ್ಯಾಂಪೇನ್ ಸ್ಟ್ರಕ್ಚರ್ನ ಹೇಗೆ ತಿಳ್ಕೊಬೋದು ಅಂತೇಳಿ ನಾವು ತಿಳ್ಕೊಳ್ಳೋಣ. ಸೊ ನಾವು ಬಂದ್ಬಿಟ್ಟು ಫಸ್ಟ್ ಇವಾಗ ಏನೋ ಮೆಟಾ ಆಡ್ಸ್ನ ನೋಡೋಣ. ಸೊ ಯಾರಾದರೂ ನೀವು ಮೊಬೈಲಲ್ಲಿ ಚೆಕ್ ಮಾಡ್ತೀರಾ ಅಂತಂತಂದರೆ, ಸೊ ಮೊಬೈಲಲ್ಲಿ ನೀವು ಸ್ಕ್ರೋಲ್ ಮಾಡಬೇಕಾದ್ರೆ ನಿಮ್ಮ ಕಾಂಪಿಟೇಟರ್ ಆ್ಯಡ್ ಬರ್ತಾ ಇರುತ್ತೆ. ಸೊ ನೀವೇನು ಮಾಡಬೇಕು, ಅಲ್ಲಿ ಕೆಳಗಡೆ ಕಾಲ್ ಟು ಆ್ಯಕ್ಷನ್ ಬಟನ್ ಇರುತ್ತೆ. ಓಕೆ, ಸೊ ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸೊ ಅಲ್ಲಿ ಅವರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ವೆಬ್ಸೈಟ್ ಓಪನ್ ಆದಾಗ ಅಲ್ಲಿ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂತಂದರೆ ಅಲ್ಲಿ ಅವರು ಒಂದು URL ನೀವು ಕಾಪಿ ಮಾಡ್ಕೋಬೋದು. ಅಲ್ಲಿ ಒಂದು ಕಾಪಿ ಮಾಡಿಕೊಂಡು ಒಂದು ಸಪ್ರೇಟ್ ಒಂದು ನೋಟ್ ಪ್ಯಾಡಲ್ಲಿ ಹಾಕ್ಕೊಂಡು ನೀವು ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಇಲ್ಲಿ ಈ ಒಂದು URLನ ಯೂಸ್ ಮಾಡಿಕೊಂಡು ಇದ್ರ ಒಳಗಿರುವಂಥ ಒಂದು ಪ್ಯಾರಾಮೀಟರ್ಸ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಕಾಂಪಿಟೇಟರ್ ಆ್ಯಡ್ಸ್ನ ಹೇಗೆ ಅವರು ಸೆಟಪ್ ಮಾಡಿದ್ದಾರೆ, ಕ್ಯಾಂಪೇನ್ ಹೇಗೆ ಸೆಟಪ್ ಮಾಡಿದ್ದಾರೆ ಅಂತೇಳಿ ನೀವು ಅದನ್ನ ಅರ್ಥ ಮಾಡ್ಕೋಬೋದು. ಓಕೆ, ನಾವಿವಾಗ ಒಂದು ಲೈವಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಅದು ನಾನು ನಿಮಗೆ ಲ್ಯಾಪ್ಟಾಪಲ್ಲಿ ತೋರಿಸ್ಕೊಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನಮಗೆ ಆ್ಯಡ್ಸ್ ತೋರಿಸುತ್ತೆ. ಓಕೆ, ನಮಗೆ ಇಲ್ಲೊಂದು ಅಗೈನ್ ಕಪಿವದೆ ಆ್ಯಡ್ಸ್ ತೋರಿಸ್ತಾ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಆ್ಯಡ್ ಅಂತ ತೋರಿಸ್ತಾ ಇದೆ. ನಾವಿಲ್ಲಿ ಒಂದು ಶಾಪ್ನ ಅಂತೇಳಿ ಕಾಲ್ ಟು ಆ್ಯಕ್ಷನ್ ಬಟನ್ ಇದೆ, ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರ ಒಂದು ವೆಬ್ಸೈಟಿಗೆ ಕರ್ಕೊಂಡು ಹೋಗ್ತಾ ಇದೆ. ಸೊ ನಾವಿಲ್ಲಿ ಹೋಗ್ಬಿಟ್ಟು ಅವರೊಂದು ಕಂಪ್ಲೀಟ್ URL ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿಕೊಂಡು ಒಂದು ಸಪ್ರೇಟ್ ಡಾಕ್ಯುಮೆಂಟಲ್ಲಿ ಪೇಸ್ಟ್ ಮಾಡೋಣ. ಓಕೆ, ಸೊ ಇದು ಅವರ ಒಂದು ಆ್ಯಡ್ URL ಆಗಿರುತ್ತೆ. ಸೊ ನಾವು ಈ ಆ್ಯಡ್ URLನ ಸ್ವಲ್ಪ ಡೀಟೇಲಾಗಿ ನೋಡೋದಾದರೆ ಇಲ್ಲಿ ಬಂದುಬಿಟ್ಟು UTM ಸೋರ್ಸ್ FB ಅಂತ ಇದೆ. ಸೊ UTM ಮೀಡಿಯಮ್ ಬಂದುಬಿಟ್ಟು BOF ಸೇಲ್ ಅಂತ ಇದೆ. BOF ಸೇಲ್ ಅಂತಂದರೆ ಬಾಟಮ್ ಆಫ್ ದಿ ಫನಲ್ ಅಂತೇಳಿ. ನಿಮ್ಗೆ ಗೊತ್ತಿದೆ, ಫನಲ್ಸಲ್ಲಿ ಮಲ್ಟಿಪಲ್ ಫನಲ್ಸ್ ಇದೆ. ಒಂದು ಟಾಪ್ ಆಫ್ ದಿ ಫನಲ್, ಇನ್ನೊಂದು ಮಿಡಲ್ ಆಫ್ ದಿ ಫನಲ್, ಮತ್ತೊಂದು ಬಾಟಮ್ ಆಫ್ ದಿ ಫನಲ್ ಅಂತೇಳಿ. ಇವರ ಒಂದು ಆ್ಯಡ್ ಬಂದುಬಿಟ್ಟು ಅಂತಂದರೆ ನಾವು ಇವಾಗ ಏನು URLನ ನೋಡ್ತಿದ್ದೇವಲ್ಲ, ಈ ಒಂದು ಆ್ಯಡ್ ಬಂದುಬಿಟ್ಟು ಬಾಟಮ್ ಆಫ್ ದಿ ಫನಲಲ್ಲಿ ಅವರು ರನ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ UTM ಕ್ಯಾಂಪೇನ್. ಇಲ್ಲಿ ಬಂದುಬಿಟ್ಟು ಇದು ಅವರ ಕ್ಯಾಂಪೇನ್ ನೇಮ್ ಆಗಿರುತ್ತೆ. ಇಲ್ಲಿ ನೋ ಕ್ಯಾಪ್, ಶಿಲಾಜಿತ್, ಪರ್ಚೇಸ್, ಅಡ್ವಾಂಟೇಜ್, ಓಪನ್, ಪ್ಯೂರಿಟಿ, 021225 ಅಂತ ಇದೆ. ಸೊ ಇದನ್ನು ನಾವು ಬ್ರೇಕ್ ಡೌನ್ ಮಾಡ್ತಾ ಹೋಗೋಣ. ಇಲ್ಲಿ ನೋ ಕ್ಯಾಪ್ ಅಂತ ಇದೆ. ನೋ ಕ್ಯಾಪ್ ಅಂತ ಅಂದರೆ ನಮ್ಮ ಒಂದು ಮೆಟಾ ಆ್ಯಡ್ಸಲ್ಲಿ ಮಲ್ಟಿಪಲ್ ಬಿಡ್ ಸ್ಟ್ರಾಟಜೀಸ್ ಬರುತ್ತೆ. ಒಂದು ಕಾಸ್ಟ್ ಕ್ಯಾಪ್, ಬಿಟ್ ಕ್ಯಾಪ್ ಮತ್ತು ROS ಅಂತ ಬರುತ್ತೆ, ಅಗೈನ್ ಮತ್ತು ಹೈಯೆಸ್ಟ್ ವ್ಯಾಲ್ಯೂಮ್ ಅಂತ ಬರುತ್ತೆ. ಐ ಥಿಂಕ್ ನೋ ಕ್ಯಾಪ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಇವರು ಯಾವುದೇ ಅಂತ ಒಂದು ಕ್ಯಾಪ್ ಸ್ಟ್ರಾಟಜೀಸ್ನ ಯೂಸ್ ಮಾಡಿಲ್ಲ, ಬಿಟ್ ಕ್ಯಾಪ್, ಕಾಸ್ಟ್ ಕ್ಯಾಪ್ ಥರ. ಸೊ ಅವರು ಡೈರೆಕ್ಟಾಗಿ ಐ ಥಿಂಕ್ ಹೈಯೆಸ್ಟ್ ವ್ಯಾಲ್ಯೂಮಲ್ಲಿ ರನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಶಿಲಾಜಿತ್ ಅಂತ ಇದೆ. ಸೊ ಶಿಲಾಜಿತ್ ಅನ್ನೋದು ಬಂದುಬಿಟ್ಟು ಅವರೊಂದು ಪ್ರಾಡಕ್ಟ್. ಓಕೆ, ನೆಕ್ಸ್ಟು ಪರ್ಚೇಸ್ ಅಂತ ಇದೆ. ಪರ್ಚೇಸ್ ಅಂತಂದರೆ ಅವರು ಸೇಲ್ಸ್ ಆಬ್ಜೆಕ್ಟಿವ್ ಇಟ್ಟು ಈ ಆ್ಯಡ್ಸ್ನ ರನ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಅವರು ದೇ ಆರ್ ಆಪ್ಟಿಮೈಸ್ಡ್ ಫಾರ್ ಪರ್ಚೇಸ್. ದೆನ್ ಅಡ್ವಾಂಟೇಜ್ ಅಂತ ಇದೆ. ಮೋಸ್ಟ್ಲಿ ಅಡ್ವಾಂಟೇಜ್ ಪ್ಲಸ್ ಏನೋ ಕ್ರಿಯೇಟಿವ್ಸ್ ಆರ್ ಅಡ್ವಾಂಟೇಜ್ ಪ್ಲಸ್ ಏನೋ ಬಜೆಟ್ನ ಯೂಸ್ ಮಾಡ್ತಾ ಇರ್ಬೋದು. ಸೊ ಹಾಗಾಗಿ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಓಪನ್ ಅಂತ ಇದೆ. ಐ ಥಿಂಕ್ ದೇ ಆರ್ ಡೂಯಿಂಗ್ ಓಪನ್ ಟಾರ್ಗೆಟಿಂಗ್. ನೆಕ್ಸ್ಟ್ ಪ್ಯೂರಿಟಿ ಆ್ಯಂಡ್ 021225 ಅಂತ ಇದೆ. ಸೊ ಇದು ಇಂಪಾರ್ಟೆಂಟು. ಇಲ್ಲಿ ನಮಗೆ ಇದು ಡೇಟ್ನ ಹೇಳುತ್ತೆ, ಅಂತಂದರೆ ಲಾಂಚ್ ಆಗಿರೋ ಡೇಟು. ಈ ಒಂದು ಕ್ಯಾಂಪೇನು UTM ಕ್ಯಾಂಪೇನಲ್ಲಿ ಈ ನಂಬರ್ ಇತ್ತು ಅಂತಂದರೆ ಸೊ ಇದು ಕ್ಯಾಂಪೇನ್ ಲಾಂಚ್ ಆಗಿರೋ ಡೇಟು. ಫಾರ್ ಎಕ್ಸಾಂಪಲ್ 021225 ಅಂತಂದರೆ 2nd ಡಿಸೆಂಬರ್ 2025 ಅಂದರೆ ಈ ಒಂದು ಕ್ಯಾಂಪೇನ್ 2nd ಡಿಸೆಂಬರ್ 2025 ಲಾಂಚ್ ಆಗಿದೆ. ಓಕೆ, ನೆಕ್ಸ್ಟು UTM ಟರ್ಮ್ ಅಂತ ಬರುತ್ತೆ. ಸೊ ಈ UTM ಟರ್ಮಲ್ಲಿ ಬಂದುಬಿಟ್ಟು ಸೇಮ್ ನೋ ಕ್ಯಾಪ್, ಶಿಲಾಜಿತ್, ಪರ್ಚೇಸ್, ಅಡ್ವಾಂಟೇಜ್, ಓಪನ್, 1845, ಪ್ಯೂರಿಟಿ, ಅಗೇನ್ 021225 ಅಂತ ಇದೆ. ಸೊ ನಮಗೆ ಗೊತ್ತು ಈ ಒಂದು 021225 ಅಂತಂದರೆ ಈ ಕ್ಯಾಂಪೇನ್ ಲಾಂಚ್ ಆಗಿದ್ದ ಡೇಟು. ಅಗೇನ್ ನಮಗೆ ಇಲ್ಲೊಂದು ಎಕ್ಸ್ಟ್ರಾ ನಂಬರ್ ಇದೆ 1845 ಅಂತೇಳಿ. ಸೊ ಇದು ಮೇ ಬಿ ಅವರ ಒಂದು ಏಜ್ ಟಾರ್ಗೆಟಿಂಗ್ ಆಗಿರ್ಬೋದು, 18 to 45 ಅಂತೇಳಿ ಏಜ್ ಟಾರ್ಗೆಟಿಂಗ್ ಮಾಡಿರ್ಬೋದು. ಸೊ ಅದು ಆ್ಯಡ್ ಸೆಟ್ ಲೆವೆಲಲ್ಲಿ ನಮಗೆ ತೋರಿಸ್ತಾ ಇದೆ. ಆ್ಯಂಡ್ ಅಗೇನ್ UTM ಕಂಟೆಂಟ್ ಅಂತ ಇದೆ. ಸೊ UTM ಕಂಟೆಂಟ್ ಅಂದರೆ ಮೇ ಬಿ ಅವರು ಆ್ಯಡ್ ಲೆವೆಲ್ ನೇಮಿಂಗ್ ಇರ್ಬೋದು. ಇಲ್ಲಿ ಬಂದುಬಿಟ್ಟು ಅಂಕಿತ್ 4 ಅಂತ ಇದೆ. ಸೊ ಅಂಕಿತ್ 4 ಅಂತಂದರೆ ಐ ಥಿಂಕ್ ಇದು ಏನೋ ಅವರ ಒಂದು ನೇಮ್ ಏನೋ ನಾವು ವಿಡಿಯೋ ನೋಡಿದ್ವಲ್ಲ, ಸೊ ಇಲ್ಲಿ ಸೊ ಅವರ ನೇಮ್ ಆಗಿರಬಹುದು, ಅಂಕಿತ್ ಶರ್ಮಾ ಅಂತ ಇದೆ ನೋಡಿ. ಸೊ ಅಂಕಿತ್ ಶರ್ಮಾ ವಿಡಿಯೋ. ಸೊ ಅಲ್ಲಿ ಏನಂತಂತಂದರೆ ಅಂಕಿತ್ UGC ಅಂತ ಇದೆ. ಓಕೆ, ಸೊ ಇದು ಯೂಸರ್ ಜನರೇಟೆಡ್ ವಿಡಿಯೋ ಆಗಿರೋದ್ರಿಂದ ಸೊ ಅಂಕಿತ್ 4 UGC ಅಂತಂದರೆ ಅವರ ಒಂದು ಆ್ಯಡ್ ನೇಮ್ ಕೊಟ್ಕೊಂಡಿದ್ದಾರೆ. ನೆಕ್ಸ್ಟ್ HJ ಅಂತ ಇದೆ. HJ ಅಂದರೆ ಐ ಥಿಂಕ್ ಅದು ಹಿಂದಿ ಲ್ಯಾಂಗ್ವೇಜಲ್ಲಿ ಇರೋದ್ರಿಂದ ಸೊ ಹಿಂದಿ ಶಾರ್ಟ್ಕಟ್ ಕೊಟ್ಟಿರ್ಬೋದು. ಆ್ಯಂಡ್ PU ಅಂತಂದರೆ ಪರ್ಚೇಸ್. ಆ್ಯಂಡ್ ವಿಂಟರ್ ಎಕ್ಸ್ ಇಮ್ಯುನಿಟಿ ಶಾರ್ಟರ್ ಕಟ್ ಅಂತ ಇದೆ. ಸೊ ಇದು ಮೇ ಬಿ ಏನೋ ಆ್ಯಡ್ ನೇಮಲ್ಲಿ ಅವರು ಸೊ ವಿಂಟರ್ ಬಾಡಿ ಬಿಲ್ಡರ್ಸ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡಿರ್ಬೋದು. ಸೊ ಅದಕ್ಕೋಸ್ಕರ ಅವರು ಆ್ಯಡ್ ನೇಮ್ ಕೊಟ್ಕೊಂಡಿದ್ದಾರೆ. ಸೊ ಇದು ಕಂಪ್ಲೀಟಾಗಿ ಏನು UTM ಕಂಟೆಂಟ್ ಅಂತ ಇದೆಯಲ್ಲ, ಇದು ಅವರ ಒಂದು ಆ್ಯಡ್ ನೇಮ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು
ಇಷ್ಟೇ ಆಲ್ಮೋಸ್ಟು ನಾವು ಈ ಒಂದು ಪ್ಯಾರಾಮೀಟರ್ಸ್ನ ಯೂಸ್ ಮಾಡಿಕೊಂಡು ಅವರ ಒಂದು ಕ್ಯಾಂಪೇನ್ ಸ್ಟ್ರಕ್ಚರ್ ಹೇಗಿದೆ, ಅವರು ಯಾರನ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರೆ, ಅವರೊಂದು ಮತ್ತು ಇಂಪಾರ್ಟೆಂಟು ಏನು ಟಾರ್ಗೆಟಿಂಗ್ ಹೇಗಿದೆ ಅಂತೇಳಿ ನಾವು ಇದರಲ್ಲಿ ತಿಳ್ಕೊಬೋದು. ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೀಗೆ ನೀವು ನಿಮ್ಮ ಕಾಂಪಿಟೇಟರ್ ಆ್ಯಡ್ಸ್ನ ನೋಡಿದಾಗ ಅವರ ಒಂದು ಕ್ಯಾಂಪೇನ್ ಸ್ಟ್ರಕ್ಚರ್ ಮತ್ತು ಅವರ ಒಂದು ಸ್ಟ್ರಾಟಜಿನ ತಿಳ್ಕೊಬೇಕಂತಂದರೆ ಸೊ ನೀವು ಈ ಒಂದು ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಅವರ ಒಂದು ಆ್ಯಡ್ಸ್ ಮೇಲೆ ಸ್ಪೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬಾಯ್.